ಆರ್ಎಸ್ಎಸ್ ಮುಖ್ಯಸ್ಥರಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಮೋಹನ್ ಭಾಗವತ್ಗೆ ಪ್ರಿಯಾಂಕ್ ಖರ್ಗೆ ಬರೆದಿರುವಂತ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನೋಡೋಣ. ಇಷ್ಟು ದೊಡ್ಡ ಸಂಘಟನೆ ಯಾವ ಕಾನೂನಿನ ಆಧಾರದಲ್ಲಿ ನಿರ್ವಹಿಸ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾಕೆ ನೋಂದಾಯಿತ ಕಾನೂನುಬದ್ಧ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ಕೇಳಿದ್ದಾರೆ. ಈ ಬಗ್ಗೆ ವಿವರಣೆ ಕೊಡಿ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದಿರೋದು. ಆರ್ಎಸ್ಎಸ್ನ ಮುಖ್ಯಸ್ಥರು ಮೋಹನ್ ಭಾಗವತ್ ಅವರಿಗೆ ಪ್ರಿಯಾಂಕ್ ಬರೆದಿರುವಂತಹ ಪತ್ರವನ್ನ ಗಮನಿಸ್ತಾ ಇದ್ದೀರಿ ನೀವು. ಬಹಳ 10 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಂತ ಒಂದು ಬಹಳ ದೊಡ್ಡ ಸಂಘಟನೆ ಆರ್ಎಸ್ಎಸ್. ಇಷ್ಟು ದೊಡ್ಡ ಸಂಘಟನೆ ಯಾವ ಕಾನೂನಿನ ಆಧಾರದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ? ಯಾಕೆ ನೋಂದಾಯಿತ ಕಾನೂನುಬದ್ಧ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ? ಈ ಬಗ್ಗೆ ವಿವರಣೆ ಕೊಡಿ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರವೊಂದನ್ನು ಬರೆದಿದ್ದಾರೆ. ಇದುವರೆಗೂ ಭಾಗವತ್ ಅವರಿಂದ ಯಾವುದೇ ಉತ್ತರಗಳು ಬಂದಿಲ್ಲ ಅಥವಾ ಈ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ರಿಯಾಕ್ಟ್ ಮಾಡಿದ್ದಿಲ್ಲ. ಪ್ರಿಯಾಂಕ್ ಖರ್ಗೆ ಹೀಗೊಂದು ಪತ್ರವನ್ನ ಬರೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೆ ಅದರ ಕಾಪಿಯನ್ನ ಕೂಡ ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಆರ್ಎಸ್ಎಸ್ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆಯೋ, ಯಾಕೆ ಕಾನೂನಿನ ಆಧಾರದಲ್ಲಿ ಆಗಬಾರ್ದು, ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಇಷ್ಟು ದೊಡ್ಡ ಸಂಘಟನೆ, ಯಾವ ಕಾನೂನಿನ ಆಧಾರದಲ್ಲಿ ನಿರ್ವಹಿಸ್ತಾ ಇದೆ ಅನ್ನೋದಾಗಿ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ರಾಷ್ಟ್ರೀಯತೆ, ಶಿಸ್ತು ಮತ್ತೆ ಕರ್ತವ್ಯದ ಕುರಿತು ನಿರಂತರವಾಗಿ ಮಾತನಾಡುವ ಸಂಘಟನೆಯೊಂದು ಪಾರದರ್ಶಕತೆ, ಕಾನೂನಿನ ಅನುಸರಣೆ ಮತ್ತು ಭಾರತದ ಸಂವಿಧಾನದ ಬಗೆಗಿನ ಗೌರವವನ್ನ ಅಷ್ಟೇ ದೃಢವಾಗಿ ಪ್ರದರ್ಶಿಸಬೇಕು. ಪತ್ರದಲ್ಲಿರುವಂತಹ ಅಂಶ ನೋಡ್ತಾ ಇದೀವಿ ನಾವು. ಸಾಮಾನ್ಯ ಭಾರತೀಯರ ನಿಯಮಗಳನ್ನ ಪಾಲಿಸಬೇಕೆಂದು ಒತ್ತಾಯಿಸ್ತಲೇ ತಾನು ಮಾತ್ರ ಅದೇ ನಿಯಮಗಳಿಂದ ವಿನಾಯಿತಿ ಪಡೆದುಕೊಳ್ಳುವ ನೈತಿಕ ಹಕ್ಕು ಆರ್ಎಸ್ಎಸ್ಗೆ ಇಲ್ಲ. ಕಾರ್ಮಿಕರು, ಸಣ್ಣ ಸಂಘ ಸಂಸ್ಥೆಗಳು, ಧಾರ್ಮಿಕ ಸಂಸ್ಥೆಗಳು, ಎನ್ಜಿಒಗಳು, ಟ್ರಸ್ಟ್ಗಳು, ಕಂಪನಿಗಳು ಮತ್ತೆ ನಾಗರಿಕರ ನೋಂದಣಿ, ಬಹಿರಂಗಪಡಿಸುವಿಕೆ, ಲೆಕ್ಕ ಪರಿಶೋಧನೆ ಮತ್ತೆ ತೆರಿಗೆ ಪಾವತಿಗೆ ಬದ್ಧರಾಗಿದ್ದಾರೆ. ಆದ್ರಿಂದ ಆರ್ಎಸ್ಎಸ್ ಕೂಡ ದೇಶದ ಕಾನೂನಿಗೆ ಮಾದರಿಯಾಗಿ ಬದ್ಧವಾಗಿರಬೇಕು. ಆರ್ಎಸ್ಎಸ್ ತನ್ನ ಶತಮಾನೋತ್ಸವದ ಈ ಸಂದರ್ಭದಲ್ಲಿ ಕೇವಲ ಆಚರಣೆಗಾಗಿ ಮಾತ್ರ ಅಲ್ಲ, ಸಾಂವಿಧಾನಿಕ ಆತ್ಮಾವಲೋಕನಕ್ಕಾಗಿ ಬಳಸ್ಕೊಳ್ಬೇಕು ಅಂತ ಬರೆದಿದ್ದಾರೆ. ಭಾರತದ ಈ 100ನೇ ವರ್ಷದಲ್ಲಿ ದೇಶಕ್ಕೆ ಆರ್ಎಸ್ಎಸ್ ನೀಡಬಹುದಾದ ಅತ್ಯುತ್ತಮ ಗೌರವ ಅಂತ ಹೇಳಿದ್ರೆ ತನ್ನನ್ನ ತಾನು ನೋಂದಾಯಿಸಿಕೊಳ್ಳೋದು, ತನ್ನ ಚಟುವಟಿಕೆಗಳು ಮತ್ತೆ ಆರ್ಥಿಕ ವ್ಯವಹಾರಗಳನ್ನ ಬಹಿರಂಗಪಡಿಸೋದು ಅನ್ನೋದಾಗಿ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ. ಅನ್ವಯವಾಗುವ ಎಲ್ಲಾ ತೆರಿಗೆಗಳನ್ನ ಪಾವತಿಸೋದು ಮತ್ತೆ ಭಾರತೀಯ ಕಾನೂನಿನ ಚೌಕಟ್ಟಿನೊಳಗೆ ಪಾರದರ್ಶಕ ಹಾಗೆ ಜವಾಬ್ದಾರಿಯುತ ಸಂಘಟನೆಯಾಗಿ ಕಾರ್ಯನಿರ್ವಹಿಸೋದು. ನಿಮ್ಮ ಅಧಿಕೃತ ಪ್ರತಿನಿಧಿಗಳನ್ನ ಕಳಿಸಿ ಮೇಲಿನ ವಿಷಯಗಳ ಕುರಿತು ಚರ್ಚೆ ನಡೆಸೋದಕ್ಕೆ ನಾವು ಔಪಚಾರಿಕ ಪ್ರತಿಕ್ರಿಯೆಯನ್ನ ನಿರೀಕ್ಷೆ ಮಾಡ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಮುಖ್ಯಸ್ಥರಿಗೆ ಬರೆದಿರುವಂತ ಪತ್ರದಲ್ಲಿ ಹೇಳಿದ್ದಾರೆ ಇಷ್ಟೆಲ್ಲ ವಿಚಾರಗಳನ್ನ. ಇದರ ಬೆನ್ನಲ್ಲೇ ಇದೀಗ ಸಿಟಿ ರವಿ ರಿಯಾಕ್ಟ್ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಖರ್ಗೆ ವಿರುದ್ಧವಾಗಿ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ತುರ್ತು ಪರಿಸ್ಥಿತಿ ಹೇರಿದಾಗ್ಲೇ ನಾವು ಹೆದರಲಿಲ್ಲ, ಆ ಸರ್ವಾಧಿಕಾರಿಯೇ ಬಹಳ ದಿನ ಉಳಿಲಿಲ್ಲ, ಇನ್ನು ಈ ಮಿನಿ ಸರ್ವಾಧಿಕಾರಿ ಎಷ್ಟು ಕಾಲ ದರ್ಪ ತೋರಬಲ್ಲರು, ಎಷ್ಟು ಅಧಿಕಾರದ ದರ್ಪ ತೋರಿಸ್ತಾರೆ ನೋಡೋಣ ಅಂತ ಸಿಟಿ ರವಿ ಹೇಳಿದ್ದಾರೆ. ತುರ್ತು ಪರಿಸ್ಥಿತಿಗೆ ಹೆದರಲಿಲ್ಲ, ತುರ್ತು ಪರಿಸ್ಥಿತಿನೇ ಎದುರಿಸಿದ್ದೇವೆ. ತುರ್ತು ಪರಿಸ್ಥಿತಿ ಹಾಕಿದವರು ಪ್ರಜಾಪ್ರಭುತ್ವದಲ್ಲಿ ಅದರ ಪರಿಣಾಮವನ್ನ ಅನುಭವಿಸಬೇಕಾಯ್ತು, ಅಧಿಕಾರ ಕಳ್ಕೊಳ್ಬೇಕಾಯ್ತು. ಆ ಸರ್ವಾಧಿಕಾರಿಯೇ ಬಹಳ ಕಾಲ ಉಳಿಲಿಲ್ಲ. ಈ ಮಿನಿ ಸರ್ವಾಧಿಕಾರಿಗಳು ಎಷ್ಟು ಕಾಲ ಅಧಿಕಾರವನ್ನು ದರ್ಪವನ್ನು ತೋರಿಸ್ತಾರೆ ನೋಡೋಣ. ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ, ಕಾಲಕ್ಕೆ ಆ ಶಕ್ತಿ ಇದೆ. ನಾನು ಹೇಳಿದ್ದೇ ನಡಿಬೇಕು ಅನ್ನುವಂಥ ಪೂರ್ವಾಗ್ರಹ ಪೀಡಿತವಾಗಿ ಯಾರು ವರ್ತನೆ ಮಾಡ್ತಾರೋ ಅವರೆಲ್ಲರೂ ಮಿನಿ ಸರ್ವಾಧಿಕಾರಿ. ತುರ್ತು ಪರಿಸ್ಥಿತಿಗೆ ಹೆದರಲಿಲ್ಲ. ಪ್ರತಿನಿಧಿ ಪ್ರಸನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ. ಪ್ರಸನ್ನ, ಇದುವರೆಗೂ ಕೂಡ ಆರ್ಎಸ್ಎಸ್ ನ ಕಾರ್ಯಕ್ರಮಗಳನ್ನ ಅಥವಾ ಅವರ ನಡೆಯನ್ನ ಟೀಕಿಸಿದ್ದನ್ನ ನಾವು ನೋಡ್ಕೊಂಡು ಬರ್ತಾ ಇದ್ವಿ ಕಾಂಗ್ರೆಸ್. ಬಟ್ ಇದೇ ಮೊದಲ ಬಾರಿ ಅನ್ಸುತ್ತೆ ಪ್ರಿಯಾಂಕ್ ಖರ್ಗೆ ಈ ರೀತಿಯಾಗಿ ಮೋಹನ್ ಭಾಗವತ್ ಅವರಿಗೆ ನೇರವಾಗಿ ಪ್ರಶ್ನೆಯನ್ನ ಮಾಡ್ತಾ ಇರೋದು, ಪತ್ರವನ್ನ ಬರೆದಿರೋದು, ಏನೇನ್ ಸ್ಪಷ್ಟವಾಗ್ತಾ ಇದೆ? ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ರಿಯಾಕ್ಷನ್ ಸಿಗ್ತಾ ಇದೆಯಾ ಪ್ರಸನ್ನ?
ಚೈತ್ರ, ಇದೀಗ RSS ಮತ್ತು ಕಾಂಗ್ರೆಸ್ ನಡುವಿನ ಸಂಘರ್ಷ ಮತ್ತೊಂದು ಹಂತಕ್ಕೆ ಹೋಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಇಷ್ಟು ದಿನಗಳ ಕಾಲ ಪ್ರಿಯಾಂಕ್ ಖರ್ಗೆ ಅವರು ನೇರವಾಗಿ RSS ಅನ್ನ ವಿರೋಧಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು ಮತ್ತು RSS ನೋಂದಣಿ ಆಗಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅವರು ಪ್ರಶ್ನೆಗಳನ್ನ ಕೇವಲ ಮಾಧ್ಯಮಗಳ ಮುಂದೆ ಮಾಡ್ತಾ ಇದ್ರು. ಆದರೆ ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿ ನೇರವಾಗಿ ಸರಸಂಘ ಚಾಲಕ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅತ್ಯುನ್ನತ ಸ್ಥಾನ ಅಂದರೆ ಅದು ಸರಸಂಘ ಚಾಲಕ ಸ್ಥಾನ, ಆ ಜಾಗದಲ್ಲಿ ಇರುವಂತಹ ಮೋಹನ್ ಭಾಗವತ್ ಅವರಿಗೆ ಇದೀಗ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನು ಬರೆದಿದ್ದಾರೆ. ಪತ್ರದಲ್ಲಿ 8 ಅಂಶಗಳನ್ನು ಅವರು ಉಲ್ಲೇಖಿಸಿ ಒಂದು ರೀತಿಯಲ್ಲಿ ಪಂಥಾಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ. ನೇರವಾಗಿ ಚರ್ಚೆಗೆ ಬನ್ನಿ ಎನ್ನುವಂಥ ಆಹ್ವಾನವನ್ನು, ಸವಾಲನ್ನು ಹಾಕೋ ಮೂಲಕ ಆ 8 ಅಂಶಗಳ ಬಗ್ಗೆ ಉತ್ತರವನ್ನು ಕೊಡಿ ಅನ್ನುವಂಥ ರೀತಿಯಲ್ಲಿ ಪತ್ರವನ್ನು ಬರೆದಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಒಂದು ರಾಜಕೀಯವಾಗಿಯೂ ಕೂಡ ಮತ್ತೊಂದು ಹೆಜ್ಜೆಯನ್ನು ಇಟ್ಟಂತೆ ಕಾಣಿಸ್ತಾ ಇದೆ. ಈ 8 ಅಂಶಗಳ ಬಗ್ಗೆ ಉಲ್ಲೇಖ ಮಾಡಬೇಕು ಅಂದರೆ ಪ್ರಮುಖವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದುವರೆಗೆ ಎಲ್ಲಿಯೂ ಕೂಡ ನೋಂದಣಿಯಾಗಿಲ್ಲ ಅಥವಾ ಅದೊಂದು ರಿಜಿಸ್ಟರ್ಡ್ ಬಾಡಿ ಅಲ್ಲ. ಈ ಕಾರಣಕ್ಕೋಸ್ಕರ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಪ್ರಿಯಾಂಕ್ ಖರ್ಗೆ ಅವರು ಕೇಳಿದ್ದಾರೆ. ಜೊತೆಗೆ ಸಂಘ ಸಂಸ್ಥೆಗಳ ಅಡಿಯಲ್ಲಿ ಬಾರದೇ ಇರುವಂತಹ RSS ನೋಂದಣಿ ಆಗದೇ ಇರುವಂತಹ ಕಾರಣಕ್ಕೋಸ್ಕರ ದೇಶಕ್ಕಾಗಲಿ ಅಥವಾ ಸಂಬಂಧಪಟ್ಟಂತಹ ಇಲಾಖೆಗಾಗಲಿ ಯಾವುದೇ ರೀತಿಯ ತೆರಿಗೆಯನ್ನು ಏನಾದರೂ ಕೊಡ್ತಾ ಇದೆಯಾ, ಅದರ ಆದಾಯದ ಮೂಲ ಯಾವುದು ಮತ್ತು RSSನಲ್ಲಿ ಗುರುತಿಸಿಕೊಂಡಿರುವಂತಹ ಪದಾಧಿಕಾರಿಗಳು ಯಾರು, ಅಧಿಕೃತವಾಗಿ ಅವರ ಹುದ್ದೆಗಳೇನು ಮತ್ತು ಅವರು ಯಾರು ಅನ್ನುವಂಥದ್ರ ಬಗ್ಗೆ ವಿವರವನ್ನು ಕೊಡಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಖರ್ಚು ವೆಚ್ಚಗಳ ವಿವರಗಳ ಬಗ್ಗೆಯೂ ಕೂಡ ಈ ಒಂದು ಪತ್ರದಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಷ್ಟು ದೊಡ್ಡ ಮಟ್ಟಿಗಿನ ಸಂಘಟನೆ, ಇಡೀ ಜಗತ್ತಿನಾದ್ಯಂತ ದೊಡ್ಡ ಸಂಘಟನೆ, ದೊಡ್ಡ NGO ಅನ್ನುವಂಥ ಹೆಸರನ್ನು ಗಳಿಸಿದೆ. ಲಕ್ಷಾಂತರ ಮಂದಿ ಕಾರ್ಯಕರ್ತರು ಇದರಲ್ಲಿದ್ದಾರೆ. ಅವರ ನಿರ್ವಹಣೆಗೆ ಯಾವುದೇ ರೀತಿಯ ಖರ್ಚು ವೆಚ್ಚಗಳು ಇದ್ದರೆ ಅದನ್ನು ಲೆಕ್ಕವನ್ನು ತೋರಿಸಿ ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನ ಕೊಡಿ ಅನ್ನುವಂಥದ್ದನ್ನು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಇದರ ಜೊತೆಗೆ RSS ಪ್ರಮುಖವಾಗಿ ರೂಟ್ ಮಾರ್ಚ್ಗಳನ್ನ ನಡೆಸುತ್ತೆ. ವಿಜಯದಶಮಿ, ಯುಗಾದಿ ಅಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಪಥಸಂಚಲನವನ್ನು RSS ನಡೆಸುತ್ತೆ. ಈ RSS ನಡೆಸುವಂಥ ಪಥಸಂಚಲನಗಳಿಗೆ ಅನುಮತಿಯನ್ನು ಯಾವ ಸಂಘ ಸಂಸ್ಥೆಗಳ ಹೆಸರಿನಲ್ಲಿ ಪಡೆದುಕೊಳ್ಳಲಾಗಿದೆ, ಸಂಬಂಧಪಟ್ಟಂಥ ಅನುಮತಿಗಳ ಪತ್ರಗಳಿಂದ ಏನಾದರೂ ಇದೆಯಾ ಅದನ್ನು ಒದಗಿಸಿ ಎನ್ನುವಂಥದ್ದನ್ನು ಇದೀಗ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಈ 8 ಅಂಶಗಳನ್ನ ಉಲ್ಲೇಖ ಮಾಡಿ ಪತ್ರ ಬರೆದಿರುವಂತಹ ಮೋಹನ್ ಭಾಗವತ್ ಅವರಿಗೆ ಉಲ್ಲೇಖ ಮಾಡಿ ಪ್ರಿಯಾಂಕ್ ಖರ್ಗೆ ಅವರು ಬರೆದಿರುವಂತಹ ಈ ಪತ್ರದ ಜೊತೆಗೆ ಚರ್ಚೆಗೆ ಬನ್ನಿ ಎನ್ನುವಂಥ ಒಂದು ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ. ಇಷ್ಟು ದಿನಗಳ ಕಾಲ RSSನ ವಿಚಾರದಲ್ಲಿ ಒಂದು ಹೇಳಿಕೆಗಳಿಗೆ ಮಾತ್ರ ಈ ರೀತಿಯ ಪರ ವಿರೋಧದ ಚರ್ಚೆಗಳು ಸೀಮಿತವಾಗಿತ್ತು. ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಕಾಂಗ್ರೆಸ್ನ ನಾಯಕ ಮೋಹನ್ ಭಾಗವತ್ ಅಂದರೆ ಸರಸಂಘ ಚಾಲಕರಿಗೆ ಪತ್ರ ಬರೆಯುವ ಮೂಲಕ RSS ನೋಂದಣಿ ಆಗಿಲ್ಲ ಅನ್ನುವಂಥ ಅಂಶವನ್ನು ದಾಖಲೀಕರಣ ಮಾಡೋದಕ್ಕೆ ಹೊರಟಿದ್ದಾರೆ ಎನ್ನುವಂಥದ್ದು ಅತ್ಯಂತ ಸ್ಪಷ್ಟ. ರಾಜಕೀಯ ಕಾರಣಕ್ಕೂ ಕೂಡ ಇದು ಬಹುದೊಡ್ಡ ಸಂಘರ್ಷಕ್ಕೆ ನಾಂದಿಯನ್ನು ಹಾಡುವಂಥ ಸಾಧ್ಯತೆಗಳಿದ್ದಾವೆ. ಚೈತ್ರ. ಓಕೆ, ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ. ಗಮನಿಸ್ತಾ ಇದ್ದೀರಿ, ಪ್ರಿಯಾಂಕ್ ಖರ್ಗೆ ಅವರು ಬರೆದಿರುವಂತಹ ಪತ್ರ ಬಹಳ ದೊಡ್ಡ ಸಂಸ್ಥೆ, ಇದು ದೊಡ್ಡ NGO RSS ಅಂತ ಹೇಳಿದ್ರೆ ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ. ಹಾಗೆ ಎಷ್ಟೊಂದು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಪರ್ಮಿಷನ್ ಹೇಗೆ, ಏನು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ತೇಜಸ್ವಿ ಸೂರ್ಯ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಸರ್, ಗೃಹ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು RSSಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸುಮಾರು 7 ಪ್ರಶ್ನೆ ಕೇಳಿದ್ದಾರೆ. ಅವರ RSSನ ಹುಟ್ಟಿನಿಂದ ಹಿಡಿದು ದೇಣಿಗೆ ತನಕವೂ ಕೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿರುವಂಥ ಪತ್ರಿಕೆಗೆ, ಅವರ ಪ್ರಶ್ನೆಗಳಿಗೆ RSS ಮತ್ತು RSSನ ಅಧಿಕಾರಿಗಳು ಕಾನೂನಾತ್ಮಕವಾಗಿ ಅದಕ್ಕೆ ಸರಿಯಾಗಿರುವಂಥ ಉತ್ತರವನ್ನು ಕೊಡ್ತಾರೆ. ಭಾರತದ ಸಂವಿಧಾನ ಪ್ರತಿಯೊಬ್ಬ ದೇಶದ ಪ್ರಜೆಗೂ ಕೂಡ, ನಾಗರಿಕನಿಗೂ ಕೂಡ ಸಂಘ ಸಂಸ್ಥೆಗಳನ್ನು ಮಾಡುವಂಥ, ಅಸೋಸಿಯೇಷನ್ ಮಾಡುವಂಥ ಸಾಂವಿಧಾನಿಕ ಹಕ್ಕನ್ನು ಕೊಟ್ಟಿದೆ. ಇದನ್ನು ಪ್ರಿಯಾಂಕ್ ಖರ್ಗೆ ಅವ್ರು ಕೊಟ್ಟಿರೋದಲ್ಲ, ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದು. ಇದು RSSಗೆ ಮಾತ್ರ ಅಲ್ಲ. ನಾಳೆ ಬೆಳಗ್ಗೆ ಕರ್ನಾಟಕದ ಯಾವುದೋ ಹಳ್ಳಿಲಿರುವಂಥ ಒಂದು ಸಣ್ಣ ಗ್ರಾಮದಲ್ಲಿ 4-5 ಜನ ಹುಡುಗರು ಒಟ್ಟಿಗೆ ಬಂದರೂ ಕೂಡ ಅವರೊಂದು ಸಂಘ ಸಂಸ್ಥೆಯನ್ನು ಪ್ರಾರಂಭ ಮಾಡ್ಬೋದು. ಸಂವಿಧಾನ ಕೊಟ್ಟಿರುವಂಥ ಹಕ್ಕದು. ಈ ಹಕ್ಕಿನ ಕೆಳಗಡೆನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳ ಕಾಲ ಕೆಲಸ ಮಾಡ್ಕೊಂಡು ಬಂದಿದೆ. ಸಂವಿಧಾನ ಇಲ್ಲದಲೇ ಇದ್ದಾಗ, ಬ್ರಿಟಿಷರಿದ್ದಾಗಲೂ ಕೂಡ RSSಸು ಈ ರೈಟ್ ಆಫ್ ಅಸೋಸಿಯೇಷನ್ನಿಂದನೇ ಕೆಲಸ ಮಾಡ್ಕೊಂಡು ಬಂದಿರುವಂಥದ್ದು. ಇನ್ನು ಸಂಘದ ಅಕೌಂಟ್ಸು, ಸಂಘದ ಆಫೀಸ್ಗಳು, ಸಂಘದ ಪ್ರಾಪರ್ಟಿಗಳು, ಇದೆಲ್ಲದಕ್ಕೂ ಕೂಡ ಬೇರೆ ಬೇರೆ ಟ್ರಸ್ಟ್ಗಳು, ಅಸೋಸಿಯೇಷನ್ನು, ಸೊಸೈಟಿಗಳನ್ನು ಮಾಡಿ ರಿಜಿಸ್ಟರ್ ಆಫ್ ಸೊಸೈಟೀಸ್ ಆ್ಯಕ್ಟು, ಇಂಡಿಯನ್ ಟ್ರಸ್ಟ್ ಆ್ಯಕ್ಟು, ಇದ್ರ ಕೆಳಗಡೆ ಯಾವ್ಯಾವ ರೂಲ್ಸನ್ನು ಫಾಲೋ ಮಾಡಬೇಕು, ಯಾವ ಕಾನೂನುಗಳನ್ನು ಫಾಲೋ ಮಾಡಬೇಕು, ಪ್ರೊಸೀಜರ್ನ ಫಾಲೋ ಮಾಡಬೇಕು, ಇದನ್ನು
ಫಾಲೋ ಮಾಡೇ RSS ಇಷ್ಟು ವರ್ಷ ನಡ್ಕೊಂಡು ಬಂದಿದೆ. ಪ್ರಿಯಾಂಕ್ ಖರ್ಗೆ ಫಸ್ಟ್ ಅಲ್ಲ RSSನ ಬಗ್ಗೆ ಆಡಿಟ್ ಕೇಳ್ತಾ ಇರೋದು ಅಥವಾ RSSನ ನೋಂದಣಿ ಬಗ್ಗೆ ಪ್ರಶ್ನೆ ಕೇಳ್ತಾ ಇರೋದು. ಇದೇನೋ ಫಸ್ಟ್ ಟೈಮ್ ಏನೋ ನಾವು ಇನ್ನೋವೇಷನ್ ಮಾಡಿದ್ದೀವಿ ಅಂತ. ಯಾಕೆಂದರೆ ಅವ್ರದ್ದು ಇನ್ನೊಂದು ಮಂತ್ರಾಲಯ ಇರೋವಂಥದ್ದು ITBT, ಅಲ್ಲಿ ರಿಸರ್ಚು ಇನ್ನೋವೇಷನ್ನು ಆಗಬೇಕಾಗಿರೋದು. ಅಲ್ಲಿ ಅವ್ರು ಯಾವುದೂ ಮಾಡಿಸ್ತಾ ಇಲ್ಲ. ಆದರೆ ಅಲ್ಲಿ ರಿಸರ್ಚು ಇನ್ನೋವೇಷನ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಇಲ್ಲೇನೋ ನಾನು ನೋಂದಣಿ ಬಗ್ಗೆ, ಅಕೌಂಟ್ ಬಗ್ಗೆ, ಆಡಿಟ್ ಬಗ್ಗೆ ಪ್ರಶ್ನೆ ಕೇಳಿಬಿಟ್ರೆ ನಾನೇ ಫಸ್ಟ್ ಟೈಮ್ ಕೇಳ್ತಾ ಇರೋದು, ನಮ್ಮದೇ ಇನ್ನೋವೇಷನ್ ಇದು ಅಂತ ಪ್ರಿಯಾಂಕ್ ಖರ್ಗೆ ಅವ್ರು ಅಂದ್ಕೊಂಡಿದ್ರೆ ಹಿ ವಿಲ್ ಬಿ ರಾಂಗ್. ಯಾಕೆಂದರೆ ಇದ್ರ ಬಗ್ಗೆ ಈಗಾಗಲೇ ಪ್ರಶ್ನೆಗಳನ್ನು ಕೇಳಿ ಬೇರೆ ಬೇರೆ ಕಡೆ ಇದ್ರ ಬಗ್ಗೆ ಚರ್ಚೆಗಳಾಗಿ ಕೋರ್ಟ್ಗಳಲ್ಲಿ ನಿರ್ಣಯಗಳಾಗಿ ಇವೆಲ್ಲವೂ ಆಗೋಗಿದೆ. ಈ ಹಿಂದೆ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಚಿತ್ತಾಪುರದಲ್ಲಿ RSSಸು ಪಥಸಂಚಲನ ಮಾಡಬೇಕು ಅಂತಂದಾಗ ಅದಕ್ಕೆ ವಿರೋಧ ಮಾಡಿದ್ರು. ಕೋರ್ಟ್ಗೆ ಹೋದ್ವಿ. ಕೋರ್ಟು RSSಗೆ ಪಥಸಂಚಲನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತು. ಪ್ರಿಯಾಂಕ್ ಖರ್ಗೆ ಅವರು ವಿರೋಧ ಮಾಡ್ದಲೇ ಇದ್ದಾಗ ಪಥಸಂಚಲನದಲ್ಲಿ 500 ಜನ ಸೇರ್ತಾರೆ ಅಂತಿತ್ತು. ಪ್ರಿಯಾಂಕ್ ಖರ್ಗೆ ಅವರು ಹೋರಾಟ ಮಾಡಾದ್ಮೇಲೆ ಅದ್ರ ವಿರುದ್ಧ ಎಲ್ಲ ರೀತಿಯಲ್ಲಿ ಷಡ್ಯಂತ್ರ ಮಾಡಾದ್ಮೇಲೆ ಪಥಸಂಚಲನದಲ್ಲಿ 5,000 ಜನ ಸೇರಿದ್ರು. ಈಗಲೂ ಅವರು RSSನ ವಿರೋಧ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅವರ ಈ RSS ವಿರೋಧ ಕರ್ನಾಟಕದಲ್ಲಿ RSSಸು ಮತ್ತು RSSಗೆ ಸಂಬಂಧಪಟ್ಟಂಥ ಚಿಂತನೆಗಳು ಮತ್ತಷ್ಟು ಗಟ್ಟಿಯಾಗಿ ಸಮಾಜದಲ್ಲಿ ಬೇರೂರೋದಕ್ಕೆ ಪ್ರಿಯಾಂಕ್ ಖರ್ಗೆ ಅವರೇನೆ ಇದಕ್ಕೆ ಒಂದು ಫೌಂಡೇಶನ್ ಹಾಕ್ಕೊಡ್ತಾ ಇದ್ದಾರೆ. ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಯಾವುದೇ ಸಂಘಟನೆ ದೇಶದ ಸಂವಿಧಾನದ ಕೆಳಗಡೆ ಇರಬೇಕು. RSS ಯಾವತ್ತೂ ನಾವು ದೇಶದ ಸಂವಿಧಾನದ ಮೇಲಿದೆ ಅಂತ ಹೇಳಿರುವಂಥ ಸಂಘಟನೆ ಅಲ್ಲ. ದೇಶದ ಕಾನೂನಿಗಿಂತ ಮೇಲಿರುವಂಥ ಸಂಘಟನೆ ನಾವು ಅಂತ RSS ಯಾವತ್ತೂ ಹೇಳಿಲ್ಲ. ಆ ರೀತಿ ಭಾಷಣ ಮಾಡುವಂಥ ಸಂಘಟನೆಗಳು ಯಾರು ಅನ್ನೋದು ಜನಕ್ಕೆ ಗೊತ್ತಿದೆ. ಇದೇ ತಿಂಗಳ 10ನೇ ತಾರೀಕು ಪ್ರಿಯಾಂಕ್ ಖರ್ಗೆ ಅವರು RSS ಬಗ್ಗೆ ಮಾತನಾಡಿದ್ರು. ಈ ಚಿಕ್ಕ ಪುಟ್ಟ ಬೀದಿ ಬದಿ ವ್ಯಾಪಾರಿಗಳೆಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾರೆ, RSS ಬಗ್ಗೆ ಏನು ಅಂತ ಪ್ರಶ್ನೆ ಮಾಡಿದ್ರು. 10ನೇ ತಾರೀಕು ಅವ್ರು ಏನು ಮಾತನಾಡಿದ್ರು ಅಂತ ನೋಡ ಬನ್ನಿ. I am not asking RSS workers to get recognized or to register themselves individually. I am asking RSS to get registered. There is very clear distinction. I really don't care who their members are. First, let the organization get registered. Arey, this desh mein every street vendor is registered. Correct? Every street vendor is registered. Every temple has to give accounts. Every donation is accounted for. Why RSS is not accounted for? Why are they not? See, BJP don't know their own history. When Nehru ji and Sardar Patel ji had banned them, जाके गिड़गिड़ाए थे ना, जाके पैर पड़े थे. And when Indira Gandhi ji also had banned, please look at the letters the Sar Sanchalak had written to Mrs. Gandhi, saying that the emergency was much required and it is a great thing that has happened to the country. They let them first read their own editorials in Organizer. See,